ಮಾಡ್ಕೊಂತೀನಿ ನಾನು. ಅಂದ್ರೆ ನಂಗೆ ಒಂದೊಂದ್ಸತಿ ಅನಿಸ್ತತಿ, ನಾನು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇವ್ರೇನ್ ಮಾಡ್ಕೊಂಡು ತಿಂದಾರೋ ಇಲ್ಲ, ಇವರು ನಮ್ಮತ್ತೆ ಮಾಡಿ ಹಾಕೈತೆ ಇಲ್ಲ ಇವಕ್ಕೆ, ಅದ್ ಹೆಂಗೆ ಮಾಡಿ ಹಾಕ್ತಿತ್ತು ಏನ್ ಕಥೆನು. ನಾನಂತೂ ಬಂದಾಗಿಂದ ಬರೀ ಇವಕ್ಕೆ ಮಾಡಿ 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 ಸಾಕಾಗೋದೆ. ಒಂದೇನು ಮಾಡಲ್ಲ, ತಿನ್ನೋದು ಮಕ್ಕಳೋದು ತಿನ್ನೋದು ಮಕ್ಕಳೋದು. ಹೆಣ್ಣಾಗಿ ಒಂದ್ ಸ್ವಲ್ಪ ಅಡಿಗೆ ಕೆಲಸಕ್ಕೆ ಕೈ ಹಾಕ್ಬೇಕು ಮಾಡ್ಬೇಕು ಅನ್ನೋದೇ ಇಲ್ಲ. ನೋಡ, ನಾನು ಇಷ್ಟು ಮಾತಾಡಿದ್ರು ಒಂದ್ ಏನ್ ಕಬ್ರಿ ಕೆಟ್ಟು ಮಕ್ಕಂಡೈತಲ್ಲ ಇದು ಅತ್ತಿ. ಅಯ್ಯೋ ದೇವ್ರೆ. ಅತ್ತೆ ಅತ್ತೆ, ಏನೇವ ಆತ ಅಡಿಗೆ? ಅಡಿಗೆ ಆಕೈತಿ. ತರಕಾರಿ ಏನ್ ಮೇಲಿಂದ ಉದುರ್ತಾವ ನೋಡ್ರಿ, ಹಂಗೆ ಅಡಿಗೆ ಮಾಡಿ ತಗೊಂಬಂದು ಕೊಡಕ್ ನಿಮಗೆ. ಸ್ವಲ್ಪ ಹೊರಗಡೆ ಹೋಗಿ ಸಂತೆ ಹೋಗಿ ತರಕಾರಿ ತಗೊಂಬರ್ರಿ. ಏನು, ನಾನು ಹೋಗಿ ತರಕಾರಿ ತಗೊಂಬರ್ಬೇಕಾ? ಯಾಕೆ ನಿನ್ ಗಂಡ ಇಲ್ವಾ? ಅವನಿಗೆ ಹೇಳಿ ತರ್ಸು. ಎಲ್ಲಾನು ಅವರಿಗೆ ಹೇಳಿ ತರ್ಸಿದ್ರೆ ಮನೆ ಕುತ್ಕೊಂಡು ನೀವೇನ್ ಮಾಡ್ತೀರಾ? ಬರೀ ತಿನ್ನೋದು ಮಕ್ಕಳೋದು ಮಾಡಿದ್ರೆ ಕಾಯಿಲೆ ಬಂದ್ಬಿದ್ರೆ ಆಮೇಲೆ ಯಾರು ನೋಡೋದು? ಸ್ವಲ್ಪ ಹೋಗಿ ಸಂತಿಗೆ ಹೋಗಿ ತರಕಾರಿ ತಗೊಂಬರ್ರಿ. ಅದೇ ನಪ್ಪದಾಗರ ನಡ್ದಂಗಾರ ಆಕೈತಿ. ಏನೋ ನಾನು ತಿನ್ನೋದು ಮಕ್ಕಳೋದು ಮಾಡ್ತೀನ? ಅಲ್ಲ, ನೀ ಬರಕಿನ ಮುಂಚೆ ನಾನೇನ್ ಮನೆ ನೋಡ್ಕೊಂಡಿಲ್ಲ, ಸಂಸಾರ ನಡೆಸಿಲ್ಲ. ಹೌದೌದು, ನೋಡಿದೀನಿ ಬಿಡ್ರಿ ನೀವೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ. ನನ್ ಗಂಡನ್ನ ಮಾವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀವೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅವ್ರನ್ನ ಅಂತ. ಒಳ್ಳೆ ನರ್ಪೇತ್ಲಿ ಆದಂಗ ಆಗ್ಯಾವ, ನಾಯಿ ಹೊಡ್ಯಕ್ ಹೋದಿದ್ದಂಗ ಆಗ್ಯಾವು. ಅಂತವಕ್ ನೀವೇನ್ ನೋಡ್ಕೊಂಡಿರಿ? ನಾನ್ ಮದ್ವೆಯಾಗಿ ಬಂದು ಎಲ್ಲಾನು ಮಾಡಿ ತಿಂದ ಮೇಲೆನೆ ಅವ್ ಗಟ್ ಮುಟ್ಟಕ್ ಚೆನ್ನಾಗ್ ಆಗ್ಯಾವ. ಸುಮ್ಮನೆ ಹೇಳ್ತೀರಾ. ಹೌದೌದು, ಮತ್ ನರ್ಪೇತ್ಲಿ ನಾಯಿ ಹೊಡ್ಯಕ್ ಹೋಲಿದ್ದಂಗ ಇದ್ದಾನೆ ಅಂದ್ರೆ ಮತ್ ನನ್ ಮಗನ್ ನೀನ್ ಯಾಕೆ ಮದ್ವೆ ಆದಿ? ಏನ್ ಮಾಡೋದು, ಎಲ್ಲ ನನ್ ಗ್ರಾಚಾರ. ನನ್ ಬುದ್ಧಿಗೆ ಮಣ್ ಬಡ್ದ್ ಬಿಟ್ಟಿತ್ತು ಅವಾಗ. ನಿರ್ವಾ ಇಲ್ಲದೆ ಮಾಡ್ಕೊಂಡ್ ಬಂದಂಗಾತು. ನೀನ್ ಏನ್ ಮಾತಾಡಕತ್ತೆ ಅಂತ ಅರಿವಾಯ್ತಾ ನಿನಗೆ? ದೊಡ್ಡೋರಿಲ್ಲ ಸಣ್ಣೋರಿಲ್ಲ, ಇದೇನೋ ನಿಮ್ಮಮ್ಮ ಹೇಳ್ಕೊಟ್ಟಿದ್ದು. ನೋಡ್ರಿ ಅತ್ತಿ, ಸುಮ್ಮನೆ ನನಗೆ ನಮ್ಮಮ್ಮನ ವಿಷಯ ಎಲ್ಲ ತೆಗಿಯಕ್ ಹೋಗ್ಬೇಡ್ರಿ. ಮೊದ್ಲೇ ಸಿಟ್ಟದ್ದಿನಿ, ಇನ್ನೊಂದ್ ಸ್ವಲ್ಪ ಸಿಟ್ಟು ತರಿಸ್ಬೇಡ್ರಿ. ಹೋಗಿ ಬಡ ಬಡ ಹೋಗಿ ಸತಿ ಹೋಗಿ ತಗೊಂಬರ್ರಿ ನನಗೆ. ನಾನಿನ್ನೂ ಯಾವಾಗ ಅಡಿಗೆ ಮಾಡ್ಲಿ ಏನ್ ತಾನು? ಮತ್ ಹೊತ್ತು ಆಗತ್ ತಡ ಇಲ್ಲ, ಊಟ ರೆಡಿ ಆತನೆ ಅಂತ ಬರ್ತೀರಿ. ಅವಾಗೂ ನನಗೆ ಅಂತೀರಿ ಎಷ್ಟೊತ್ತ ಅನಸ್ಕೊಳ್ಳೋಣ? ನಂಗೂ ಸಾಕ್ ಹೋಗೈತಿ. ಬರ್ಲಿ ನನ್ ಮಗ, ಅವನ ಹತ್ರನೇ ಮಾತಾಡ್ತೀನಿ. ನೀನು ಬಾಳ ಬಾಯಿ ಕೊಡೋದ್ ಕಲ್ತು ಬಿಟ್ಟಿದೆ ಈಗೀಗ. ಆಯ್ತು ಹೇಳಂತ್ರಿ, ಹೋಗಿ ತರಕಾರಿ ತಗೊಂಬರ್ರಿ ಫಸ್ಟ್. ನೋಡ್ ಸರೋಜಾ, ನನಗೆ ಮೊದ್ಲೇ ಮರುವು. ನಾನು ಅದನ್ ತಂದಿಲ್ಲ ಇದನ್ ತಂದಿಲ್ಲ ಅಂತ ಆಮೇಲೆ ನನಗೆ ತಲೆ ಮೇಲೆ ಕೂರ್ಬೇಡ ನೀನು. ಹೇಳಿದೀನಿ, ಇಲ್ಲ ಒಂದ್ ಚೀಟಿ ಬರೆದು ಕೊಡು, ಅದ್ರ ಪ್ರಕಾರ ನಾನು ತಗೊಂಡ್ಬರ್ತೀನಿ. ಇಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ನಾನ್ ಮರ್ತೋದ್ರೆ ನನಗೆ ಹೇಳಂಗಿಲ್ಲ ನೀನ್. ಆಮೇಲೆ ಏನ್ ತಂದಿರ್ತಾನೋ ಅದ್ರಾಗೆ ಅಡಿಗೆ ಮಾಡಿ ಬಡಿ. ನಿಮಗೆ ಮರುವು ಅಂತ ನನಗೆ ಮುಂಚೆನೆ ಗೊತ್ತು. ಎಲ್ಲ ಚೀಟಿಯಲ್ಲಿ ಬರ್ದಿದ್ದೀನಿ. ಹೋಗಿ ತಗೊಂಡ್ಬಂದು ಕೊಟ್ರೆ ಅಷ್ಟೇ ಸಾಕು. ಅದೇ ಒಂದ್ ದೊಡ್ಡ ಕೆಲಸ ಮಾಡ್ದಂಗ ನನಗೆ. ಆಯ್ತು ಹೋಗು, ಎಲ್ಲಿಟ್ಟಿದ್ದೆ ಚೀಲನ ತಗೊಂಡ್ಬಂದು ಕೊಡು. ಈಗಿನ ಸಸ್ತರಿಗೆ ಏನಾರ ಮಾತಾಡಕ್ ಆಕೇತ? ನಾವು ಬಾಯಿ ಕೊಡ್ತಾರ, ಎಷ್ಟೆಲ್ಲ ಮಾತಾಡ್ತಾರ. ಅಬಾಬಾಬಾಬಾ, ನಮ್ ಕಾಲದಲ್ಲಿ ನಾವು ನಮ್ಮ ಅತ್ತೆರಂದ್ರೆ ಎಷ್ಟು ಗೌರವ ಕೊಡ್ತಿದ್ವಿ. ನಾವು ಒಂದ್ ತಲೆ ಎತ್ತು ಮಾತಾಡ್ತಿರ್ಲಿಲ್ಲ. ಈಗಂತ್ರು ಹೆಂಗ್ ಮಾತಾಡ್ತಾರಂದ್ರೆ ಅತ್ತೆರಿಗೆ ಮರ್ಯಾದೆನೇ ಇಲ್ದಂಗ ಆಗ್ಬಿಟ್ಟೈತಿ. ಏನ್ ಕರ್ಮನ ಏನೋ, ಇನ್ನು ಏನೇನ್ ನೋಡ್ಬೇಕೋ ಏನೋ ಗ್ರಾಚಾರ. ತಗೊಳ್ರಿ, ಈ ಚೀಲದೊಳಗೆ ಚೀಟಿ ಇಟ್ಟೀನಿ, ನೆನ್ಪಿಂದ ಅವನ್ನೆಲ್ಲಾನು ತಗೊಂಬರ್ರಿ. ಮತ್ ಮರೆಯಕ್ ಹೋಗ್ಬೇಡ್ರಿ. ದುಡ್ಡು ಅದ್ರಾಗೆ ಐತಿ, ಎಷ್ಟೆಷ್ಟು ಅಂತ ಕೇಳಿ ನೆಟ್ಟಿಗೆ ಚೌಕಾಶಿ ಮಾಡಿ ತಗೊಂಬರ್ರಿ. ಮತ್ ಸುಮ್ನೆ ಹೇಳಿ ದುಡ್ಡು ಕೊಡಕ್ ಹೋಗ್ಬೇಡ್ರಿ. ಆಯ್ತು ಕೊಡು. ಜಾಸ್ತಿ ತರಕಾರಿ ಆದ್ರೆ ನನಗೆ ಹೊತ್ಕೊಂಡ್ ಆಗಲ್ಲ. ನಾನು ಎಷ್ಟು ಹಿಡಿತೈತೋ ನಾನು ಅಷ್ಟು ತಗೊಂಬರಕ್ಕೆ ನೋಡು. ನಾನು ಏನ್ ಬಾಳ ಬರ್ದಿಲ್ಲ, ತಗೊಳ್ರಿ. ಒಂದ್ 4 ತರಕಾರಿ ಬರ್ದೀನಿ, ಸಾಕಷ್ಟಕ್ಕೆ ತಗೊಂಬರ್ರಿ. ಹಂಗೆ ಅಲ್ಲಿ ಗುಂಡ ಆಟ ಆಡ್ತಿರ್ಬೇಕು ಕಾಣ್ತೈತಿ. ಹಂಗೆ ಅಮ್ಮ ಕರಿತಾಳ ಅಂತ ಒಂದು ಸ್ವಲ್ಪ ಕಳಿಸ್ರಿ ಅವನಿಗೆ. ಏನ್ ಆಟ ಆಡಕ್ ಹೋಗ್ಬಿಡ್ತೈತಿ ಹುಡುಗ, ಮನಿ ಕಾಣಂಗೆ ಇಲ್ಲ ಅವನಿಗೆ ಆಟ ಆಡಕ್ ಹೋಗ್ಬಿಟ್ರೆ. ಲೋ ಗುಂಡ, ನಿಂದೆ ಇರೋದು, ಬೇಗ ಬೇಗ ಆಟ ಆಡೋ. ತಡಿಯ, ಯಾವ್ದು ಹೊಡಿಲಿ ಅಂತ ನೋಡಕತ್ತೀನಿ. ಯಪ್ಪ, ಎಷ್ಟೊತ್ತಾತ್ ನೀನ್ ನಿಂತ್ಕೊಂಡು ನೋಡಕತ್ತು? ನೀವ್ ಹೊಡಿತೀಯ ಏನ್ ನೆಕ್ಸ್ಟ್ ನಾನು ಆಡ್ಲ? ಗುಂಡ, ಏನ್ ನಿಮ್ಮ ಅವ್ ಕರಿತಾಳ ನೋಡಲ್ಲಿ. ತಡಿ ಅಜ್ಜಿ, ಇನ್ನೊಂದ್ ಸ್ವಲ್ಪ ಆಟ ಆಡ್ ಬರ್ತೀನಿ. ಯಪ್ಪ, ನಿಮ್ಮ ಅವ್ವ ಅಲ್ಲಿ ಮುಖ ಊದಿಸ್ಕೊಂಡಾಳ. ಹೋಗು, ಸುಮ್ನೆ ಬೈಸ್ಕೊಂತಿ ನೋಡಿಲ್ಲ ಅಂದ್ರೆ. ನಮ್ಮವ್ವ ಯಾವಾಗ ತಾನೇ ನಕ್ಕಂತಿರ್ತಾಳ. ತಗೊಳಜ್ಜಿ, ನಾ ಹೋಗ್ತೀನಂತ ಆಮೇಲೆ ಸುಮ್ನಿರು. ಬೈಸ್ಕೊಂಡದಿದ್ದ ದಿನ ನಾನು ಬೈಸ್ಕೊಂಡಿನಿ. ಯಪ್ಪ, ನೀನ್ ಹೋಗಿಲ್ಲ ಅಂದ್ರೆ ಆಕಿ ನನಗೆ ಹಿಡಿತಾಳ ಆಮೇಲೆ. ಸುಮ್ನೆ ಹೋಗು ಗುಂಡ. ಇದೊಂದು ಆಟ, ನಾನು ಹೋಗ್ತೀನಿ. ಆಯ್ತು, ಇದೊಂದು ಆಟ ಆಡಿ ಬಡ ಬಡ ಹೋಗು, ಸುಮ್ನೆ ಬೈಸ್ಕೊಂತಿ ನೋಡಿಲ್ಲ ಅಂದ್ರೆ. ಅಜ್ಜಿ, ನೀ ಎಲ್ಲುಂಟಿ? ಹಾಕ್ದೆ ಬಾಯಿ, ಸಂತಿಗೆ ಹೊಂಟಿದ್ನಪ್ಪ. ಅಜ್ಜಿ ಅಜ್ಜಿ,
ಕರೆಯಕತ್ತಾಳ ಅದೇನ್ ಕೇಳು. ಅಜ್ಜಿ ಪ್ಲೀಸ್ ಅಜ್ಜಿ ನಾನು ಬರ್ತೀನಿ. ಅದೇನ್ ಜೀವ ತಿಂತೀರಪ್ಪ, ನೀನ್ ಒಂದೊಮ್ಮೆ ಜೀವ ತಿಂದ ನಿಮ್ಮ ಅವ್ವ ಒಂದೊಮ್ಮೆ ಜೀವ ತಿಂತಾಂಗನಿ. ಸರಿ ಬಾ. ನೀವು ಆಟಾಡ್ತಿರೋ, ನಾನು ಬರಲ್ಲ, ಆಮೇಲೆ ಬರ್ತೀನಿ. ಹೆಂಗಪ್ಪ ಬೆಂಡೆಕಾಯಿ? 20 ರೂಪಾಯಿ ಅಮ್ಮ. ಕೊಡೋದು ಹೇಳಪ್ಪ. ಕೊಡೋದೇ ಹೇಳದಮ್ಮ, ಮತ್ತೆ ಕೊಡ್ಲಾರದು ಹೇಳಕ್ಕಾಗೈತ? 20 ರೂಪಾಯಿ ಕಡಿಮೆ ಏನಿಲ್ಲ ನೋಡಮ್ಮ, ಚೌಕಾಶಿ ಮಾಡಂಗಿಲ್ಲ. ಅಯ್ಯ ಅಯ್ಯ ಕೇಳ್ತಾವೆ, ಅದಕ್ಕೆ ಯಾಕೆ ಮೈ ಮೇಲೆ ಬೀಳ್ತೀಯ? ಈಗ ಹಾಕ್ಲಾ ಹೆಂಗೆ ಹೇಳು? ಬೆಂಡೆಕಾಯಿ ಕೊಡು. ಟೊಮೆಟೊ ಹೆಂಗ್ ಕೆಜಿ? 30 ರೂಪಾಯಿ ಕೆಜಿ ನೋಡಮ್ಮ. ಅಯ್ಯ ನೀನ್ ನೋಡಿದ್ರೆ ಬರೀ 20 30 ಬಾಯ್ ಬಿಟ್ರೆ ಅದೇ ಹೇಳ್ತೀಯಲ್ಲ, ಸ್ವಲ್ಪ ಕಮ್ಮಿ ಮಾಡು. ಆಯ್ತು 25 ರೂಪಾಯಿ ಕೆಜಿ ತಗ. ಮತ್ತೇನು ಹಾಕ್ಲಮ್ಮ? ನಂಗೊಂದು 1/4 ಕೆಜಿ ಹೀರೆಕಾಯಿ, ಆಮೇಲೆ 1/4 ಕೆಜಿ ಒಳಗೆ ಬೀನ್ಸ್ ಕ್ಯಾರೆಟ್ ಕೊಡು. ಹೀರೆಕಾಯಿ 50 ರೂಪಾಯಿ ಕೆಜಿ ಅಮ್ಮ. ಬೀನ್ಸ್ ಕ್ಯಾರೆಟ್ 1/4 ಕೆಜಿ ಅಂದ್ರೆ ಅದು 30 ರೂಪಾಯಿ ಆಕೈತಿ. ಕೊಡು ಬೇಗ. ಹಂಗೆ ಹಸಿಮೆಣಸಿನ್ಕಾಯಿ ಒಂದು 1/4 ಕೆಜಿ ಕೊಡು. ಉಳ್ಳಾಗಡ್ಡಿ ಹೆಂಗಪ್ಪ ಕೆಜಿ? ಉಳ್ಳಾಗಡ್ಡಿ 100 ರೂಪಾಯಿ 2.5 ಕೆಜಿ ಅಮ್ಮ. 1 ಕೆಜಿ ತಗೊಂಡ್ರೆ 50 ರೂಪಾಯಿ. ಅಜ್ಜಿ ಇಷ್ಟೊಂದು ತರಕಾರಿ ತಗೊಳಕತ್ತೀಯ? ಹ್ಞೂನಪ್ಪ, ನಿಮ್ಮ ಚೀಟಿ ಬರ್ದು ಕಳ್ಸಾಳಲ್ಲಿ. ಉಳ್ಳಾಗಡ್ಡಿ ಹೆಂಗಮ್ಮ, ಎಷ್ಟು ಕೆಜಿ ಕೊಡ್ಲಿ ಹೇಳು? ಆ ಬ್ಯಾಗ್ ಹೋಗಿ ಒಂದು ಸ್ವಲ್ಪ ಚೀಟಿ ಐತೆ ನೋಡಪ್ಪ, ತೆಗೆದು ನೋಡಕ್ಕೆ ಎಷ್ಟು ಬರ್ದಾಳ ಅನ್ನೋದು ನೆನಪಾಗ್ತಿಲ್ಲ ನನಗೆ. ಇದ್ರಾಗೆ ಉಳ್ಳಾಗಡ್ಡಿ 1 ಕೆಜಿ ಬರ್ದಾರ್ರಿ, ಟೊಮೆಟೊ 1 ಕೆಜಿ ಬರ್ದಾರ, ಹಸಿಮೆಣಸಿನ್ಕಾಯಿ 1/4 ಕೆಜಿ ಬರ್ದಾರ್ರಿ, ಬೀನ್ಸು ಕ್ಯಾರೆಟ್ ನೀವು ಹೇಳ್ದಂಗೆ 1/4 ಕೆಜಿನೇ ಬರ್ದಾರ್ರಿ, ಆಮೇಲೆ ಹೀರೆಕಾಯಿ ಬರ್ದಾರ್ರಿ 1/4 ಕೆಜಿ. ಅವ್ರು ಬೆಂಡೆಕಾಯಿ ಅಂತ ಬರ್ದಿಲ್ಲ. ಹೌದಾ? ಹಂಗಾರೆ ಆ ಚೀಟಾಗಿ ಏನೇನೈತೆ ಅದಷ್ಟ ಕೊಡಪ್ಪ ಸಾಕು. ಆಮೇಲೆ ಎಷ್ಟಾಕೈತೆ ಹೇಳು? ಅದ್ರೊಳಗೆ ಬ್ಯಾಗ್ ಒಳಗೆ ದುಡ್ಡು ಐತೆ ನೋಡಿ, ಸ್ವಲ್ಪ ಕೊಡಿಲಿ. ಅಯ್ಯೋ ಶಿವನೇ, ಇದ್ರಾಗೆ ದುಡ್ಡು ಇಟ್ಟಿದ್ನಲ್ಲ, ಎಲ್ಲೋ ತಂದರೆ ಬರ್ತಾ ನಾನೇನಾರ ಬಿಸಾಕಿದ್ನ? ಇಲ್ಲಲ್ಲ, ಸುಮ್ಮನೆ ಹಂಗೆ ಹಿಡ್ಕೊಂಡು ಬಂದೀನಿ. ಎಲ್ಲೋ ತಂದರೆ ಈಕೆ ದುಡ್ಡು ಹಿಟ್ಟಾಳ ಇಲ್ಲ? ಏನಾತಜ್ಜಿ, ದುಡ್ಡು ಕಾಣಿಸ್ತಿಲ್ಲನ? ಹ್ಞೂ ನೋಡಗುಂಡ, ಇದ್ರೊಳಗೆ ಇಟ್ಟಿನಿ ಅಂದ ನಿಮ್ಮವ್ವ. ಈಗ ನೋಡ್ತೀನಿ ಇದ್ರಾಗ ದುಡ್ಡೇ ಇಲ್ಲ. ಎಲ್ಲಿ ಹೋತ ಏನೋ? ಏನ್ ಮಾಡೋದಪ್ಪ, ಈಗ ನಿಮ್ಮ ಅಮ್ಮನ ಬಾಯಾಗ ಸಿಕ್ಕಣದ ಹಾಕತ್ತಲ್ಲೋ. ಇದ್ರ ನೋಡೋ ಒಂದ್ ಸ್ವಲ್ಪ ಗುಂಡ, ನಿಂಗೇನಾರು ಸಿಕ್ಕೇತನೋ ನೋಡು. ತಾಯಿ ನೋಡ್ತೀನಿ. ಹೌದಜ್ಜಿ, ಇದ್ರಾಗ ದುಡ್ಡಿಲ್ಲ, ಎಲ್ಲಿಟ್ಟಿ? ನೋಡಿಲ್ಲೋ ಗುಂಡ, ನಿಮ್ಮವ್ವ ಅದ್ರೊಳಗೆ ಇಟ್ಟಿನ ಚೀಟಿ ಸಮೇತ ಅಂತ ಹೇಳಿದ್ಲು. ಏನಾತ ಏನೋ ನೋಡಪ್ಪ. ಅಯ್ಯೋ ಅಕ್ಕ, ರೊಕ್ಕ ಇಲ್ಲಿ ಬಿದ್ದೈತಿ. ಯಪ್ಪ ಪುಣ್ಯಾತ್ಮ, ಮೊದ್ಲೇ ಹೇಳಕ್ಕಾಗಿಲ್ಲ, ಎಂತ ಹೆದ್ರಿದ್ನಲ್ಲೋ ಮಾರಯ್ಯ. ಅಯ್ಯ ನಂಗೇನು ಗೊತ್ತ್ರಿ, ಅದು ಚೀಟಿ ತಕೊಂಡು ಹೋಗ್ಬೇಕಾದ್ರೆ ಬಿದ್ದೈತಿ. ಆಯ್ತು ತಗೊಳ್ರಿ. ನೀವೇ ಎಷ್ಟಾತಂತ ನೋಡಿ ಚಿಲ್ಡ್ರೆ ವಾಪಸ್ ಕೊಡು ಸಾಕು. ಆತಕ್ಕ. ಒಂಚೂರು ಕಮ್ಮಿ ಮಾಡು, ಏನು ಅಷ್ಟೇ ದುಡ್ಡು ತಗೊಳಕ್ ಹೋಗ್ಬೇಡ. ಕಮ್ಮಿದಲ್ಲಿ ಬಂತ್ರಿ, 230 ಆಗೈತಿ. ಇಲ್ಲಿ ನಿಮ್ಮ ಹತ್ರ ನೋಡಿದ್ರೆ ಬರೀ 200 ರೂಪಾಯಿ ಐತಿ, ಇನ್ನು 30 ರೂಪಾಯಿ ನೀವೇ ನಂಗೆ ಕೊಡ್ಬೇಕು. ಏನು ಇಷ್ಟೇ ತರಕಾರಿ 200 ರೂಪಾಯಿ ಆಗೈತಾ? ಅದೆಂತದ್ದೋ ಮಾರಯ್ಯ? ಹ್ಞೂನ್ರಿ ಅಕ್ಕಾರೆ, ಎಲ್ಲ ತರಕಾರಿ ರೇಟ್ ಕೇಳಿದ್ರೆ ಹವಾರ್ ಬಿಡ್ತೀರಿ ನೀವು. ಅಷ್ಟು ರೇಟ್ ಆಗೈತಿ. ನಾವೇನು ಮಾಡೋಣ? ಮುಂದಿನ ಸತಿ ಬಂದಾಗ 30 ರೂಪಾಯಿ ನೀವೇ ನನಗೆ ಕೊಡ್ರಿ ನೆನಪಿಂದ. ಮುಂದಿನ ಸತಿ ಹಿಂದಿನ ಸತಿ ಅಂತಿಲ್ಲ, ನಾನೇನು 30 ರೂಪಾಯಿ ಏನು ಕೊಡಕ್ ಹೋಗಲ್ಲ, ಏನಾಗಲ್ಲ ತಗ. ಇಷ್ಟು ತರಕಾರಿ ತಗೊಂಡೈತಿ, ಒಂದು 30 ರೂಪಾಯಿ ಕಮ್ಮಿ ಮಾಡಲ್ಲ ಅಂತೀಯ? ಈಗ ಜಾಸ್ತಿ ಮಾತಾಡಕ್ ಹೋಗ್ಬೇಡ, 30 ರೂಪಾಯಿ ಏನು ಕೊಡಂಗಿಲ್ಲ. ಏನ್ ಶಾಂತಕ್ಕ, ನೀನ್ ಬಂದ್ಬಿಟ್ಟಿ ಸಂತಿಗೆ? ಜೋರೈತಿ ಸಂತಿ. ಹ್ಞೂ ಗಿರಿಜಾ, ಮತ್ತಾಕಿ ಸರೋಜ ತರಕಾರಿ ಇಲ್ಲ ಮನೆಗೆ, ಅಡಿಗೆ ಮಾಡಕ್ ಸ್ವಲ್ಪ ತಗೊಂಬರ್ರಿ ಅಲ್ಲ, ಅದಕ್ಕೆ ಬಂದೆ ನೋಡು. ನೀನ್ ಇಷ್ಟು ಲೇಟಾಗಿ ಬರಕತ್ತಿ ಸಂತಿಗೆ? ಹ್ಞೂ ಶಾಂತಕ್ಕ, ಇವತ್ತು ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಬರೋಷ್ಟೊಳಗೆ ಲೇಟ್ ಆಯ್ತು. ನಾನು ಅದಕ್ಕೆ ಬಡ ಬಡ ಹುಡುಗರು ಬರೋಷ್ಟೊಳಗೆ ತಗೊಂಬಂದ್ಬಿಡೋಣ ಅಂತ ಅಂದು ಬಡ ಬಡ ಬಂದೆ ಅತ್ತಗೆ. ಚಲೋ ಆಗ್ತದ, ಆದ್ರೂ ತರಕಾರಿ ರೇಟ್ ವಿಪರೀತ ಏರ್ಬಿಟ್ಟೈತೆ ಬಿಡ ಗಿರಿಜಾ. ಹೌದ್ರಿ ಶಾಂತಕ್ಕರೇ, ಇನ್ನೂ ಈಗ ಬೇಕು, ಬರ್ತಾ ಬರ್ತಾ ಇನ್ನೂ ಏರ್ತತಿ ಅಂತಾರ. ಅಯ್ಯ, ಹಿಂಗಂದ್ರೆ ಮತ್ತೆ ನಾವು ಒಟ್ಟಿಗೆ ಏನ್ ತಿನ್ಬೇಕಂತೆ? ಏನೋ ನೋಡ್ರಿ, ಒಂದು ತಿಳಿವಲ್ದಾಗೈತಿ. ಆತ್ ತಗೊಳವ, ನೀನ್ ಸಂತಿ ಮುಗಿಸ್ಕ, ನಾನು ಹೊರಡ್ತೀನಿ. ಮತ್ತಾಕಿ ಅಡಿಗೆ ಮಾಡ್ಬೇಕು, ಲೇಟ್ ಆಕತಿ ಅಂತಾಳ ಆಮೇಲೆ. ಆಯ್ತ್ರಿ ಶಾಂತಕ್ಕರೇ. ಹುಷಪ್ಪ ಶಿವ, ಏನ್ ಬಿಸಿಲು ಏನೋ, ಸಾಕಾಗೋತು ಇಷ್ಟು ತರಕಾರಿ ತಗೊಂಬರಷ್ಟೊಳಗೆ. ಏ ಸರೋಜಾ, ಒಂದ್ ಸ್ವಲ್ಪ ನೀರು ತಗೊಂಬಾರೆ ಕುಡಿಯಕ್ಕೆ. ತಾಳ್ರಿ, ಹೇಳಿ ತರಕಾರಿ ಎಲ್ಲ ತಗೊಂಬಂದ್ರ? ಹ್ಞೂನವ್ವ ತಂದೀನಿ ನೋಡು.
ಅವನೆಲ್ಲಿ ಗುಂಡ ಮತ್ತೆ ಆಟಾಡಕ್ ಹೋದ್ನಾ? ಅಯ್ಯೋ ಶಿವನೇ, ಹಾಳಾದ ಮರುವೆ ನನಗೆ. ಗುಂಡ ನನ್ ಜೊತೆಗೆ ಬಂದಿದ್ದ, ನಾನಲ್ಲಿ ಸಂತಾಗ ಅಲ್ಲೇ ಬಿಟ್ಟು ಬಂದು ಏನೋ ಗೊತ್ತೇ ಆಗಿಲ್ಲ. ಆಕಿ ಗಿರಿಜಾ ಸಿಕ್ಕಿದ್ಲ, ಮಾತಾಡ್ಕಂತ ಬಂದ, ಹಂಗೆ ಮಾಡ್ತೀಯ ಈ ಕಡೆ ಬಂದ್ಬಿಟ್ನಲ್ಲೇ. ಅಯ್ಯೋ ಏನಾತೋ ಏನೋ ಗುಂಡಂಗೆ. ಏನ್ ಹೇಳಕತ್ತಿರತ್ತೆ? ನಿಮಗೆ ಯಾರು ಕರ್ಕೊಂಡು ಹೋಗಂದ್ರು? ಏನ್ ಮಾಡಿ ಬಂದ್ರಿ ನೀವು ಗುಂಡನ್ನ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನೀಗ? ಅಯ್ಯೋ ಸರೋಜಾ, ನಾನು ಹೇಳಿದ್ದೆ ಅವನಿಗೆ ಬರ್ಬೇಡ ನನ್ ಜೊತೆಗೆ ಅಂತ, ಬಂದ್ಬಿಟ್ಟಾನೆ. ನಾನ್ ನೋಡಿದ್ರೆ ಮರ್ತು ಅವನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ. ಈಗ ಏನ್ ಮಾಡೋದು ಸರೋಜಾ? ಅಯ್ಯೋ ನಿಮ್ಮ ಹತ್ರ ಮಾತಾಡಿ ನಾನು ಏನ್ ಮಾಡ್ಲಿ? ಮೊದ್ಲು ಅವ್ರಿಗೆ ಫೋನ್ ಮಾಡ್ತೀನಿ ತಡೀರಿ. ನಿಮ್ಮನ್ನ ಕಳ್ಸಿದ್ನಲ್ಲ, ನನ್ನ ತಲೆ ನಾನೇ ಹೊಡ್ಕೋಬೇಕು. ಅಯ್ಯೋ ಶಿವನೇ, ಇದೆಂತ ಕೆಲಸ ಮಾಡ್ಬಿಟ್ಟೆ ನಾನು. ಈ ಹಾಳಾದ ನನ್ನ ಮರವಿಂದ ಪಾಪ ಅದು ಗುಂಡ ಏನಾಯ್ತು, ಎಲ್ಲಾಯ್ತು, ಏನ್ ಮಾಡ್ತಾ ಇತ್ತು? ಶಿವಪ್ಪ ನೀನೇ ಕಾಪಾಡ್ಬೇಕಪ್ಪ. ಸರೋಜಾ, ರೀ ಸರೋಜಾ. ಅಯ್ಯೋ ಗುಂಡ ಬಂದ್ಬಿಟ್ಟೇನು? ಗಿರಿಜಾ ನಿನ್ನ ಹತ್ರ ಸಿಕ್ನ ಅವನು? ನೋಡೆ ಹಾಳಾದ ನನ್ನ ಮರವು, ಅವನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು. ಹೌದ್ರಿ ಶಾಂತಕ್ಕ, ಪಾಪ ಅಲ್ಲೇ ನಿಂತ್ಕೊಂಡು ಅಳ್ತಾ ಇದ್ದ ಹುಡುಗ, ಹೆದ್ರಾನೆ. ನೀವ್ಯಾಕೆ ಕರ್ಕೊಂಬರಕ್ ಹೋಗಿದ್ರಿ ಅವನಿಗೆ? ಅಮ್ಮ. ಗುಂಡ ಬಂದೆ ಮಗನೇ, ನಿಂಗೇನು ಆಗಿಲ್ಲ ಅಲ್ಲ ಪುಟ? ಇಲ್ಲ ಅಜ್ಜಿ ನನಗೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿತ್ತು. ನಿನಗೆ ನಾನು ಎಷ್ಟು ಸತಿ ಹೇಳಿದ್ದೀನಿ ಅಜ್ಜಿ ಜೊತೆ ಎಲ್ಲೂ ಹೋಗ್ಬೇಡ ಅಂತ ಅಂದು. ಅದ್ ಸರಿ, ನೀನ್ ಅಜ್ಜಿ ಕೈ ಹಿಡ್ಕೊಂಡ್ ಬಿಟ್ಟು ನೀನೆಲ್ಲ ಹೋಗಿದ್ದೆ ಅಜ್ಜಿನ ಬಿಟ್ಟು? ಗೊತ್ತಾಗಲ್ಲ ನಿನಗೆ? ಹೋಗ್ಲಿ ಬಿಡಿ ಸರೋಜಾ ಅವರೇ, ಮಗು ಸಿಕ್ನಲ್ಲ ಅಷ್ಟಕ್ಕೆ ಖುಷಿ ಪಡಿ. ಇನ್ಮೇಲೆ ಎಲ್ಲೂ ಕಡ್ಸೋಕೆ ಹೋಗ್ಬೇಡಿ ಅವ್ರ ಜೊತೆಗೆ. ತುಂಬಾ ಹೆದರಿದಾನೆ, ಅವನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಏನಾದರೂ ತಿನ್ನೋಕೆ ಕೊಡಿ. ತುಂಬಾ ಥ್ಯಾಂಕ್ಸ್ ರೀ ಗಿರಿಜಾ ಅವರೇ, ನನಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು, ಏನಪ್ಪ ಆಗೋಯ್ತಿದ್ದು ಅಂತ ಅಂದು. ನಿಮ್ಮಿಂದ ನನ್ನ ಮಗ ಸಿಕ್ಕ, ತುಂಬಾ ಥ್ಯಾಂಕ್ಸ್ ರೀ. ಸರಿ, ನಾನಿನ್ ಬರ್ತೀನಿ. ನಡಿಯ ಗುಂಡ, ಒಳಗೆ ಮಾಡ್ತೀನಿ ನಿನಗೆ. ಪುಣ್ಯಕ್ಕೆ ಗುಂಡಂಗೆ ಏನೂ ಆಗಿಲ್ಲ, ಆರಾಮಾಗಿ ಬಂದ. ಇನ್ಮೇಲೆ ನಿಮಗೆ ಯಾವ ಕೆಲಸನೂ ಹೇಳೋದಿಲ್ಲ ಅತ್ತೆ. ನೀವು ಮನೇಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡೇ ಇದ್ಬಿಡಿ, ಅಷ್ಟೇ ಸಾಕು. ಒಂದ್ ಮಾಡ್ರಿ ಅಂದ್ರೆ 100 ಮಾಡಿಟ್ಟು ಬಂದಿರ್ತೀರಾ. ಸಾಕಪ್ಪ ಸಾಕು ನಿಮ್ ಸವಾಸ ನನ್ಗೆ. ಹಾಳಾದ ನನ್ನ ಮರು, ಇನ್ನು ಯಾರ ಹತ್ರ ಏನೇನು ಅನ್ನಿಸ್ಕೋಬೇಕೋ ಏನೋ, ಇನ್ನು ನಾನು ಏನೇನು ಎಡವಟ್ಟು ಮಾಡ್ತೀನೋ ಏನೋ. ದೇವ್ರೆ, ನಿಮ್ಮನೇಲೂ ಯಾರಿಗಾದ್ರೂ ನಮ್ಮ ಥರ ಮರುವಿದೆನಾ? ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಗಿದೆ ಅಂತ. ಹಾಗೆ ನಾನು ಶಾಂತಕ ಹೇಳ್ತಾ ಇದ್ದೀನಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ, ಬರ್ಲಾ?